ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ 28 ಲೋಕಸಭೆಗಳಲ್ಲಿ 14 ವಿಧಾನಸಭಾ ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದು ಉಳಿದಿರ್ತಕ್ಕಂಥ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, ಭಾರತೀಯ ಜನತಾ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ ಅವರ ಗೆಲುವಿಗೆ ನಮ್ಮ ಪಕ್ಷ ಯಾವ ರೀತಿ ನಾಯಕರುಗಳು, ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಕುಂದುಕೊರತೆಗಳಿದ್ರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ 5-6 ದಿನಗಳಲ್ಲಿ 7ನೇ ತಾರೀಕಿನವರೆಗೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನಿಯೋಜನೆ ಮಾಡಿ ಚುನಾವಣೆಯನ್ನು ಬಹಳ ಯಶಸ್ವಿಯಾಗಿ, ಒಗ್ಗಟ್ಟಾಗಿ, ಸಣ್ಣ ಪುಟ್ಟ ತೊಡಕುಗಳು ಏನು ಬಂದರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು, ಸಹಿಸ್ಕೊಂಡು ಎಲ್ಲವನ್ನ ಗೆದ್ದು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರ ಏಕೈಕ ಗುರಿ ಏನಿದೆ, ನಮ್ಮ ರಾಜ್ಯಾಧ್ಯಕ್ಷರ ಗುರಿ ಏನಿದೆ, ಇದಕ್ಕೋಸ್ಕರ ಇವತ್ತು ಈ ಸಭೆಯನ್ನ ನಾವು ಕರೆದು ಕೋರ್ ಕಮಿಟಿಯಲ್ಲಿ ಎಲ್ಲ 14 ಲೋಕಸಭಾ ಕ್ಷೇತ್ರಗಳ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹಂಚಿಕೊಂಡು ಆಯಾ ಕ್ಷೇತ್ರದಲ್ಲಿ ಇದ್ದು ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಅವ್ರ ಜೊತೆನೂ ಕೂಡ ಮುಕ್ತವಾಗಿ ಮಾತಾಡಿ ಮತ್ತೊಮ್ಮೆ ಮಧ್ಯಾಹ್ನದ ನಂತರ ಭಾರತೀಯ ಜನತಾ ಪಕ್ಷದ ಮುಖಂಡರ ಜೊತೆನೂ ಕೂಡ ಇವತ್ತೇನು ನಮ್ಮ ಕೋರ್ ಕಮಿಟಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿದ್ದಾವೆ ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಯಲ್ಲೇ ಇವತ್ತೇನು 14 ಲೋಕಸಭಾ ಕ್ಷೇತ್ರಗಳ ಗೆಲ್ತಕ್ಕಂಥ ಗುರಿಯ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ನಡೆದಿದೆ, ತೀರ್ಮಾನ ಮಾಡಿದ್ದೇವೆ. ಅದ್ರ ಜೊತೆಯಲ್ಲೇ ಮೆಂಬರ್ಶಿಪ್ ಅನ್ನು ಕೂಡ ಮಾಡಬೇಕು ಅಂತಕ್ಕಂಥ ಸಬ್ಜೆಕ್ಟ್ ಕೂಡ ಇದೆ. ಅದಕ್ಕೆ ಮತ್ತೊಂದು ಸಭೆಯನ್ನು ಚುನಾವಣೆ ಮುಗಿದ ನಂತರ ಪ್ರತ್ಯೇಕವಾಗಿ ಕರೆದು ರಾಜ್ಯದಲ್ಲಿ ಮೆಂಬರ್ಶಿಪ್ ಅನ್ನು ನೋಂದಾಯಿಸ್ತಕ್ಕಂಥ ವಿಷಯನ ಕೂಡ ಮುಂದೂಡಿದ್ದೇವೆ.